ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಈಗ ಟೈಮ್ ಬಂದು 5:15 ಆಗಿದೆ. ಸೊ ಇವತ್ತು ಶುಕ್ರವಾರ. ಸೊ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಯಾಕೆ ಅಂದರೆ ನಮ್ಮ ಮನೆಯವರು ಇವತ್ತು ಬೇಗ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದರು. ಸೊ ಹಾಗಾಗಿ ಬೇಗ ಇದೆ. ಸೊ ಬನ್ನಿ ಈಗ ಬೇಗ ಹೋಗಿ ಅವ್ರಿಗೆ ನಾಷ್ಟಕ್ಕೆ ಮತ್ತು ಬಾಕ್ಸ್ಗೆ ಎರಡು. ಸೊ ಫ್ರೆಂಡ್ಸ್, ಈಗ ರೈಸ್ಗೆ ಇಟ್ಟು ಟೊಮೆಟೊ ಗೊಜ್ಜು ಎಲ್ಲ ರೆಡಿ ಮಾಡಿಬೇಕು. ನೀರು ತುಂಬೋಗ್ತಾ ಇದೆ. ಸೊ ಬೆಳಗ್ಗೆನೇ ಮ್ಯಾಕ್ಸಿ ಬಂದಿದೆ ಫ್ರೆಂಡ್ಸ್. ಕರ್ದೇ ಇಲ್ಲ ನೋಡಿ. ಈ ನಡುವೆ ಜಾಸ್ತಿ ಬರ್ತಾಯಿಲ್ಲ ಫ್ರೆಂಡ್ಸ್. ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ. ಬಿಸ್ಕೆಟ್ ಹಾಕೋದು ತಿಂತಾಯಿಲ್ಲ. ಬನ್ನಿ ಬೇಗ ಹೋಗಿ ರೆಡಿ ಮಾಡೋಣ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ಇವಾಗ ಅಲ್ಲೋಗಿ ನೋಡ್ಕೊತ ಇದ್ದೆ ಅಂದರೆ ಇಲ್ಲಿ ನನಗೆ ಲೇಟ್ ಆಗಿಬಿಡುತ್ತೆ. ಬೇಗ ಹೋಗಿ ಟೊಮೆಟೊ ಗೊಜ್ಜು ಮಾಡೋಣ. ಆಮೇಲೆ ನಮ್ಮ ಮನೆಯವ್ರು ಕೂಡ ಇದ್ದರು. ಅವ್ರಿಗೂ ಕೂಡ ಸ್ವಲ್ಪ ಟೀ ಮಾಡಿಕೊಟ್ಟು ಬಿಸ್ಕೆಟ್ ಕೊಟ್ಟೆ. ಸೊ ಅವರು ಎದ್ದು ಬೇಗ ರೆಡಿ ಆಗ್ತಾಯಿದ್ದಾರೆ. ಬಾಕ್ಸ್ಗೆಲ್ಲ ಮಾಡಬೇಕು ಅಂದ್ಕೊಂಡು. ಸೊ ನಾಷ್ಟಕ್ಕೆ ಅವ್ರು ಯಾವತ್ತೂ ಪುಳಿಯೋಗರೆ ತಿನ್ನಲ್ಲ. ಬಟ್ ಇವತ್ತು ಬೇಗ ಹೋಗ್ತಾ ಇರೋದ್ರಿಂದ ಪುಳಿಯೋಗರೆ ಮಾಡಿದ್ದೀನಿ. ಅವ್ರಿಗೆ ನಡುವೆ ಪುಳಿಯೋಗರೆ ತುಂಬ ಇಷ್ಟ ಆಗೋಗಿದೆ. ಆಮೇಲೆ ಟೊಮೆಟೊ ಗೊಜ್ಜು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ಸಾಂಬಾರು ಎತ್ಕೊಂಡು ಹೋದರೆ ಬಿಸಿಲಿಗೆ ಮಧ್ಯಾಹ್ನ ಅಷ್ಟಲ್ಲಿ ಹೋಗಿಬಿಡುತ್ತೆ. ಸೊ ಅದಕ್ಕೆ ಏನಾದರೂ ಗೊಜ್ಜು ಥರ ಮಾಡ್ಕೋಣ ಅಂದ್ಬಿಟ್ಟು ಈಸಿ ಆಗುತ್ತೆ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡಿಕೊಂಡೆ. ನಮಗಂತೂ ಆಲ್ ಟೈಮ್ ಫೇವ್ರೇಟು ಟೊಮೆಟೊ ಗೊಜ್ಜು. ಬಾಯ್ 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 ಬಾಯ್. ಸೊ ಫ್ರೆಂಡ್ಸ್, ಫೈನಲಿ ಈಗ ತಾನೇ ನಮ್ಮ ಮನೆಯವರು ಹೊರಟ್ರು. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ಸಾಕಾಗೋಯ್ತು ಫ್ರೆಂಡ್ಸ್. ನಮ್ಮ ಮನೆಯವ್ರನ್ನ ಕೆಲ್ಸಕ್ಕೆ ಕಳ್ಸೋಷ್ಟರಲ್ಲಿ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀವಲ್ಲ, ಹಾಗೆ ಎಲ್ಲ ಅದೆತ್ಕೋ ಇದೆತ್ಕೋ ಇದು ಮಾಡು ಅದು ಮಾಡು ಅಂತ ಸಾಕಾಗೋಗುತ್ತೆ. ಸೊ ಬನ್ನಿ ಈಗ ಒಂದು 15-20 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಏನೂ ಮಾಡಿಲ್ಲ, ಎಲ್ಲ ಹಂಗೆ ಇದೆ. ಸೊ ಬೆಳಗ್ಗೆ ಅವರು ನಾಷ್ಟ ಊಟ ಮಾಡಬೇಕು ಅಂದ್ಕೊಂಡು. ಸೊ ಫಸ್ಟು ಒಂದು 20 ನಿಮಿಷ ಬಿಟ್ಟು ಆಮೇಲೆ ಇದು ಮಾಡ್ಕೊಳ್ಳೋಣ. ನಾನು ಶುಕ್ರವಾರ ಆಗಿರೋದ್ರಿಂದ ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂದ್ಕೊಂಡೆ. ಸೊ ಅವ್ರು ಈಗ ಹೊಟ್ಟಿದ್ದರಿಂದ ಅವ್ರು ಹೋದ್ಮೇಲೆ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡ್ತಾಯಿಲ್ಲ. ಸೊ ಒಟ್ಟಿಗೆ ನಾಳೆ ಶನಿವಾರ ವಾರ ಅಲ್ವಾ ಮಾಡ್ಕೊಳ್ತೀನಿ. ಸೊ ಮನೆಯೆಲ್ಲ ತುಂಬ ಕ್ಲೀನ್ ಮಾಡೋದಿದೆ. ಸೊ ಬನ್ನಿ ಬೇಗ ಒಂದು ಸ್ವಲ್ಪ ಒಂದು ಅರ್ಧ ಅವರ್ ರೆಸ್ಟ್ ಮಾಡಿ ಆಮೇಲೆ ಮನೆ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಟೈಮ್ ಒಂದು 7:15 ಆಗಿದೆ. ಅಲ್ಲಿಗೂ ಅಂದ್ಕೊಂಡೆ ಬಾಗಿಲೆಲ್ಲ ಗುಡಿಸಿ ಇದು ಮಾಡೋಣ ಅಂತ, ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಒಟ್ಟಿಗೆ ನಾಳೆನೇ ಮಾಡ್ಕೊಳ್ಳೋಣ ಅಂದ್ಕೊಂಡು. ಯಾಕಂದರೆ ಮನೆ ಕೆಲಸ ಏನೋ ತುಂಬ ಇದೆ. ಸೊ ಬಾಗಿಲಿಗೆ ಇವಾಗಲೇ ನೀರು ಹಾಕ್ಬಿಟ್ಟೆ ಅಂದರೆ ಆಮೇಲೆ ನಾನು ಈಚೆ ಒಳಗೆ ಓಡಾಡೋಕ್ಕಾಗಲ್ಲ. ಯಾಕಂದರೆ ಈಗ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಸೊ ಕಸ ಎಲ್ಲ ತೊಗೊಂಡೋಗಿ ಹಾಕೋದು ಅದೆಲ್ಲ ಇರುತ್ತೆ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಸುಮ್ಮನಾದೆ. ನಾಳೆನೇ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಬಾಗಿಲಿಗೆ ಕ್ಲೀನ್ ಹಾಕ್ಬೇಕಂದ್ರೆ ಫಸ್ಟ್ ಮನೆಯೆಲ್ಲ ಒರೆಸ್ಕೊಂಬಿಟ್ಟು ಆಮೇಲೆ ಬಾಗಿಲಿಗೆ ನೀರು ಹಾಕೋದು. ಯಾಕಂದರೆ ಓಡಾಡ್ತಾ ಇರ್ತೀವಲ್ಲ, ಮತ್ತೆ ತುಳ್ಕೊಂಡೆಲ್ಲ ಒಳಗಡೆ ಬರ್ತೀವಿ, ಮತ್ತು ಮಣ್ಣಾಗುತ್ತೆ ಅಂತ ಅಂದ್ಕೊಂಡು. ಸೊ ಅದಕ್ಕೆ ಇವತ್ತು ಕಿಚನ್ದು ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋದಿತ್ತು ಫ್ರೆಂಡ್ಸ್. ಅದಕ್ಕೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಹಾಗೆ ಸ್ಪೂನ್ ಹಾಕಿರ್ತೀವಲ್ಲ ಅದು, ಮತ್ತು ಸ್ಪೂನ್ಸ್ ಎಲ್ಲ ನಾವು ಜಾಸ್ತಿ ಸ್ಪೂನ್ಸ್ ಯೂಸ್ ಮಾಡೋದೇ ಇಲ್ಲ. ಅದು ಹಿಟ್ಟಿ ಹಾಗೆ ಇದೆ. ಸೊ ಅದಕ್ಕೆ ತೊಳ್ದು ಮೇಲೆ ಎತ್ತಿಟ್ಬೇಡ ಅಂದ್ಬಿಟ್ಟು ಅದನ್ನು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಆಲ್ ಟೈಮ್ ನನ್ನ ಫೇವ್ರೆಟ್ ವೈಪ್ಸ್ ಇದೆಯಲ್ಲ, ಸೊ ವೈಪ್ಸ್ ಎಲ್ಲ ಇದು ಮಾಡಿಕೊಂಡೆ. ವೈಪ್ಸ್ ಆಲ್ರೆಡಿ ಖಾಲಿ ಆಯಿತು ಫ್ರೆಂಡ್ಸ್. ಮತ್ತೆ ತರಬೇಕು, ಇಲ್ಲ ನೋಡ್ತೀನಿ. ಆದರೆ ಬುಕ್ ಮಾಡೋದಕ್ಕೆ ಆಫರ್ ಇತ್ತು ಅಂದರೆ. ಸೊ ಕಿಚನು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾತ್ರೆಗಳು ತೊಳೆಯೋಕೆ ಹೋದೆ. ಸೊ ಮ್ಯೂಸಿಕ್ ಬಿಟ್ಬಿಟ್ಟು ಪಾತ್ರೆಗಳು ತೊಳಿತಾ ಇರ್ತೀನಿ. ಸೊ ಇಷ್ಟರಲ್ಲೇ ಮತ್ತೆ ನಾನು ನನ್ನ ಫ್ರೆಂಡ್ ಹೊರಗಡೆ ಹೋಗ್ತಾಯಿದ್ದೆ ಫ್ರೆಂಡ್ಸ್. ಅದು ಎಲ್ಲಿಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಹೋಗಿದೆ. ಮನೇಲಿ ಬೆಳಗ್ಗೆನೇ 8:30 7 ಗಂಟೆ 8 ಗಂಟೆಗೆ ನಾವು ಮನೆಯವ್ರು ಹೊರಟೋಗ್ತಾರೆ ಸೊ ಕೆಲಸಕ್ಕೆ. ಆಮೇಲೆ ಒಬ್ಬಳೇ ಮತ್ತೆ ರಾತ್ರಿವರೆಗೂ ಯಾರ ಹತ್ರನೂ ಮಾತಾಡೋಂಗಿಲ್ಲ, ಏನಿಲ್ಲ. ಮಾಡಿದ್ರೆ ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡ್ತಾರೆ ಅಷ್ಟೇ, ಅವ್ರ ಹತ್ರ ಮಾತಾಡ್ತೀನಿ. ಸೊ ಅದು ಬಿಟ್ಟರೆ ಯಾರ ಹತ್ರನೂ ಇಲ್ಲ. ಇನ್ನು ಅಮ್ಮ ಕಾಲ್ ಮಾಡ್ತಾರೆ, ಬಟ್ ಅವ್ರು ಕೆಲಸದಲ್ಲಿ ಇರ್ತಾರೆ, ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ. ಒಂಥರ ನನಗೆ ಯಾರು ಮಾತಾಡೋಕ್ಕೆ ತಿಳಿದಿರೋ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗಿದೆ ಒಂಟಿಯಾಗಿರಬೇಕು ಅಂದರೆ. ಸೊ ನನಗಂತೂ ನಮ್ಮ ಮನೆಯವ್ರು ಇದ್ಬಿಟ್ರೆ ನನ್ನ ಮಾತೇ ನಿಲ್ಸಲ್ಲ ಫ್ರೆಂಡ್ಸ್. ವಟ ಅಂತ ಇರ್ತೀನಿ. ನಮ್ಮ ಮನೆಯವ್ರು ಸೈಲೆಂಟಾಗಿ ಹಾವು ಅಂತ ಇರ್ತಾರೆ. ಅದೊಂಥರ ಖುಷಿ. ಬಟ್ ಬೆಳಗ್ಗೆಯಿಂದ ಅವ್ರ ಕೆಲ್ಸಕ್ಕೆ ಹೋದಾಗ ನನಗೆ ಮಾತಾಡೋಕ್ಕೆ ಯಾರು ಇರೋಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಅದಕ್ಕೆ ಆದಷ್ಟು ಬೇಗ ನಾನು ನನ್ನ ಫ್ರೆಂಡ್ ಎಲ್ಗೋ ಪ್ಲ್ಯಾನ್ ಮಾಡಿದ್ದೀವಿ ಹೋಗಬೇಕು ಅಂತ. ಸೊ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ನಾನು ಅಲ್ಲಿಗೆ ಹೋಗಬೇಕು ಅಂತ. ಸೊ ಅಂತೂ ಇಂತೂ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ.
ಸೊ ಯಾವಾಗ ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆದಾಗ ಹೇಳ್ತೀನಿ ಯಾವಾಗ ಎಲ್ಲಿಗೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಫೈನಲಿ ಕಿಚನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪಾತ್ರೆಗಳು ಕೂಡ ತೊಳ್ಕೊಂಡು ಹಾಗೆ ಮನೆಗೆ ಕೂಡ ಕಸ ಗುಡಿಸಿ ಒರೆಸ್ಕೊಂಡಿದ್ದಾಯಿತು. ಸೊ ಇದೆಲ್ಲ ಮಾಡೋಷ್ಟೆಲ್ಲ ಟೈಮ್ ಅಂದು ಆಲ್ರೆಡಿ 10 ಗಂಟೆ ಹೋಗಿತ್ತು ಫ್ರೆಂಡ್ಸ್. ಇನ್ನು ಬಾಗಿಲಿಗೆ ಏನು ನೀರು ಹಾಕೋದು ಇವಾಗ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ನಾಷ್ಟ ಕೂಡ ಮಾಡಿಕೊಂಡೆ. ನಾನು ಹೇಳಿದ್ನಲ್ಲ ಸ್ಪೂನ್ಸ್ದು ಅದೆಲ್ಲ ತೊಳೆದಿಟ್ಟಿದೆ ಅಂತ, ಇದೆಲ್ಲ ಇದೆ. ಸೊ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಟೈಮ್ ಬಂದು 1:30 ಆಗಿದೆ. ಸೊ ಈಗ ದ್ರಾಕ್ಷಿ ನೆನೆಸಿದ್ದೀನಿ, ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂತ. ಇದೆ ಲಾಸ್ಟು ಸ್ವಲ್ಪ ಇದೆ. ಆಮೇಲೆ ಇಲ್ಲಿ ಉಪ್ಪಿನಕಾಯಿ ನಮ್ಮ ಮನೆಯವ್ರು ಹಾಕಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಖಾಲಿ ಆಯಿತು. ಸ್ವಲ್ಪ ಇದೆ, ಅದಕ್ಕೆ ಇದಕ್ಕೆ ಶಿಫ್ಟ್ ಮಾಡೋಣ ಅಂದ್ಕೊಂಡು ತೊಗೊಂಡಿದ್ದೀನಿ. ಈಗ ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಳ್ತೀನಿ. ಆಮೇಲೆ ಇಷ್ಟು ಮೆಣಸಿನ್ಕಾಯ್ದು ಬೀಜ ಇದೆ. ಸೊ ಇದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹಾಕ್ತೀನಿ, ಬಂದರೆ ಬರಲಿ. ನೋಡಿ, ಉಪ್ಪಿನಕಾಯಿ ಹಾಕಿದ್ದಾಯಿತು, ಚೆನ್ನಾಗಿದೆ ಅಲ್ಲ. ಇನ್ನೇನು ಖಾಲಿ ಆಯಿತು ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡಿ. ಸೊ ಇಷ್ಟಿದೆ, ಇನ್ನೊಂದು 2 ತಿಂಗಳು ಬರ್ಬೋದು. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 5:15 ಆಗಿದೆ. ಸೊ ಇವಾಗಲೇ ಅಡುಗೆ ಮಾಡಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಾರು ಮಾಡಬೇಕು ಫ್ರೆಂಡ್ಸ್. ನೆನೆ ಸೊಪ್ಪೆಲ್ಲ ಬಿಡಿಸಿಟ್ಟೆ ನಾನು. ನಮ್ಮ ಮನೆಯವ್ರು ಇವತ್ತು ಬಾಕ್ಸ್ಗೆ ಬಸ್ಸಾರು ಮಾಡೋಣ ಅಂತ ನೆನೆನೆ ಸೊಪ್ಪೆಲ್ಲ ಬಿಡಿಸಿ ತೊಳೆದು ಇಟ್ಟೆ. ಆದರೆ ಅವ್ರು ಸಾರು ಬೇಡ, ಮಧ್ಯಾಹ್ನ ಅಷ್ಟರಲ್ಲಿ ಹೋಗ್ಬಿಡುತ್ತೆ ಬಿಸಿಗೆ ಅಂತಂದ್ರು. ಸೊ ಫ್ರೆಂಡ್ಸ್, ಈಗ ತೊಗರಿಬೇಳೆ ತೊಗೊಂಡಿದ್ದೀನಿ, ಇದನ್ನು ತೊಳ್ಕೊಂಡ್ಬಿಡ್ತೀನಿ ಫಸ್ಟು. ಸೊ ಫ್ರೆಂಡ್ಸ್, ಈಗ ಬೇಳೆ ತೊಳ್ಕೊಂಡಿದ್ದೀನಿ. ಇಷ್ಟು ಬೇಗನೆ ಯಾಕೆ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ, ಬೆಳಿಗ್ಗೆ ಬೇಗ ಎದ್ದಿದ್ದಾರ ಫ್ರೆಂಡ್ಸ್, ಮಧ್ಯಾಹ್ನ ಮಲಗಿಲ್ಲ. ಸೊ ಬೇಗ ತಿನ್ಕೊಂಡು ಬೇಗ ಮಲ್ಕೊಳ್ಳೋಣ, ವಾಕಿಂಗ್ ಮಾಡಿಕೊಂಡು. ಅಂತ ಸೊಪ್ಪಿದೆ ಸಾಕು 1 ಟೈಮ್ಗೆ. ಸುಮ್ಮನೆ ಮಾಡಿದ್ರೆ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈಗ ಇಬ್ಬರಿಗೆ ಪಲ್ಯ ಏನೋ ಖಾಲಿ ಆಗುತ್ತಾರೆ, ಸಾರು ಖಾಲಿ ಆಗಲ್ಲ. ಆಲ್ರೆಡಿ ಬಸ್ಸಾರು ಶೇರ್ ಮಾಡ್ಕೊಟ್ಟಿದ್ದೀನಿ ನಾನು. ಯೂಟ್ಯೂಬಲ್ಲಿ ಕೂಡ ಇದೆ, ನಾನು ಇನ್ಸ್ಟಾಗ್ರಾಮಲ್ಲೂ ಇದೆ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಬೇಕಂದರೆ ಈಸಿ ಕಿಚನ್ 938 ಅಂತ ಇರುತ್ತೆ ನೋಡಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ರೆಸಿಪೀಸ್ ಆಗ್ತಾ ಇರುತ್ತೆ. ಸೊ ಈಗ ಒಂದು 2 ದಿವಸದಿಂದ ಆಗ್ತಾ ಇಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಹೋಗಿದೆ. ಆದಷ್ಟು ಬೇಗ ಮತ್ತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಬೇಳೆ ಇಟ್ಟಿದ್ದೀನಿ, ಸೊಪ್ಪು ಕಟ್ ಮಾಡ್ಕೊಂಡು ಹಾಕೊಂಡು ಟೊಮೆಟೊ ಹಾಗೆ ಉಪ್ಪು ಇದಿಷ್ಟು ಹಾಕಿ ಬೇಯಿಸ್ಕೊಳ್ಳೋಣ. ಇಷ್ಟು ಬೇಗನೆ ಯಾಕೆ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ, ನೀರು ತರಬೇಕು ಫ್ರೆಂಡ್ಸ್. ನೀರಿನೇನು ಖಾಲಿ ಆಯಿತು, ಸ್ವಲ್ಪನೇ ಇದೆ. ಸೊ ಅದಕ್ಕೆ ಸಾರಿಗೆ ಇಟ್ಬಿಟ್ರೆ ಅದು ಖಾಲಿ ಹೋಗುತ್ತೆ. ಆಮೇಲೆ ಒಟ್ಟಿಗೆ ತರ್ಬೋದು. ಸಾರು ಮಾಡಕ್ಕೆ ಇಟ್ಬಿಟ್ರೆ ಹಾಗೆ ಬಾಟ್ಲುಗಳಿಗೆಲ್ಲ ಹಾಕೊಂಡ್ರೆ ಖಾಲಿ ಆಗುತ್ತೆ. ಸೊ ಆಮೇಲೆ ಹೋಗಿ ನೀರು ತರ್ಬೋದಲ್ಲ ಅಂದ್ಕೊಂಡು ಇಷ್ಟು ಬೇಗ ಮಾಡ್ತಾ ಇದ್ದೀನಿ. ಇವತ್ತು ನೋಡಿದ್ರಲ್ಲ, ಗಾಡಿ ಬೇರೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ. 2 ಇವತ್ತು ಮನೆ ಹತ್ರನೇ ಇದೆ. ಸೊ ಅದೇ ಗನ್ ಇದೆಯಲ್ಲ, ಗನ್ನಲ್ಲಿ ಕ್ಲೀನ್ ಮಾಡೋಣ ಅಂದ್ಕೊಂಡೆ, ಆದರೆ ಆಗಿಲ್ಲ. ಮನೆ ಕೆಲಸಗಳೇ ಜಾಸ್ತಿ ಆಯಿತು. ಸೊ ನಾಳೆ ಮೇ ಬಿ ನಾಳೆನೂ ಗಾಡಿ ಇದ್ದರೆ ನಾಳೆ ಗಾಡಿ ವಾಶ್ ಮಾಡಬೇಕು. ಇದು ಬಸ್ಸಾರ್ಗೆ ತೊಗರಿಬೇಳೆ ಜೊತೆ ಹೆಸರು ಕಾಳನ್ನು ಹಾಕೊಂತಾರೆ ಫ್ರೆಂಡ್ಸ್. ಆದರೆ ನಾನು ಹಾಕ್ತಾ ಇಲ್ಲ, ಯಾಕಂದರೆ 1 ಟೈಮಿಗೆ ಸಾಕು. ಅದು ಸ್ವಲ್ಪನೇ ತಿನ್ನೋದು, ಮತ್ತೆ ಪಲ್ಯ ಮಿಕ್ಕರೆ ನಾನೇ ತಿನ್ಕೊಳ್ಬೇಕು. ನಮ್ಮ ಮನೆಯವ್ರು 1 ಟೈಮ್ ತಿಂದ್ಮೇಲೆ ಮತ್ತೆ ತಿನ್ನೋದಿಲ್ಲ. ಅದು ಹಾಕಿದ್ರೆ ಜಾಸ್ತಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಹಾಕಿಲ್ಲ. ಇನ್ನೊಂದು ರೀಸನ್ನು, ಅವ್ರಿಗೆ ಕೋಲ್ಡ್ ಆಗಿದೆ ಆಲ್ರೆಡಿ. ಸೊ ಹೆಸರುಬೇಳೆ ಕೋಲ್ಡ್ ಅಲ್ವಾ, ಹೆಸರು ಕಾಳು ಕೋಲ್ಡ್ ಅಲ್ವಾ. ಸೊ ಅದಕ್ಕೋಸ್ಕರ ಹಾಕಿಲ್ಲ. ಟೊಮೆಟೊ ಹಾಕೊಳ್ತಿದ್ದೀನಿ. ಉಪ್ಪು ಹಾಕೊಳ್ತಿದ್ದೀನಿ. ಫ್ರೆಂಡ್ಸ್, ಈಗ ನೀರಿಗೆ ಬಂದಿದ್ದೀನಿ, ನೀರು ಇಟ್ಕೊಂಡು ಹೋಗೋಣ ಅಂತ ಇದೆ. 6 ಗಂಟೆ ಆಯಿತು, ಇನ್ನೂ ಕತ್ಲಾಗಿಲ್ಲ. ಹೋಗೋಣ. ಸೊ ಫ್ರೆಂಡ್ಸ್, ಸಿಂಪಲ್ಲಾಗೆ ಬಸ್ಸಾರು ಮಾಡ್ಕೊಳ್ತೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಲೈಟಾಗಿ ಫ್ರೈ ಆದಮೇಲೆ ಸೊಪ್ಪೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಅದು ನೀರು ಹಾಕ್ಕೊಳ್ಬೇಕು. ಸೊ ನೀರೆಲ್ಲ ಹಾಕ್ಕೊಂಡು ಸೊಪ್ಪು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ.
ಆಮೇಲೆ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಳ್ಬೇಕು. ಆಮೇಲೆ ಟೊಮೆಟೊ ಬೇಯಿಸ್ಕೊಂಡಿದ್ವಲ್ಲ, ಆ ಟೊಮೆಟೊ ಹಾಗೆ ಹುಣಸೆಹಣ್ಣು ರಸ 2 ಇಸ್ಕಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಇದು ಸಾಂಬಾರು ಮಾಡೋದು ಕೂಡ ತುಂಬ ಈಸಿ. ಸೊ ನೀವು ಟ್ರೈ ಮಾಡಿ. ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಸೊ ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ಅಂತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.